ಓವರಾಲ್ ಡೆವಲಪ್ಮೆಂಟು. ಮತ್ತು ನೀವು ನೋಡ್ತಾ ಇದ್ರಿ ಇಲ್ಲಿ ಎಲ್ಲ ಇಂಟೆಲೆಕ್ಚುವಲ್ಸ್ ಎಲ್ಲರೂ ಕರೆದು ಒಂದು ಸಭೆ ಮಾಡಿ ಅವ್ರ ಅಭಿಪ್ರಾಯ ತೊಗೊಂಡು ಒಂದು ವಿಷನ್ ಅಜೆಂಡಾ ಅಂತೇಳಿ ವಿಷನ್ ಡಾಕ್ಯುಮೆಂಟ್ ಒಂದು ರೆಡಿ ಮಾಡಿಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಬೆಳಗಾವಿನ ಇವತ್ತೇನು ಎರಡನೇ ರಾಜಧಾನಿ ಅಂತ ಕರೀತಾರಲ್ಲ, ನಿಜವಾದಂಥ ಎರಡನೇ ರಾಜಧಾನಿ ಮಾಡುವಂಥದ್ದು ಮತ್ತು ಬೆಳಗಾವಿಯನ್ನು ಒಂದು ಸೆಂಟ್ರಲ್ ಸ್ಟೇಜಿಗೆ ತರುವಂಥ ಕೆಲಸ ನಾನು ಮಾಡ್ತೀನಿ. ಸರ್, ಈಗ ತಾವು ಹೇಳಿದರೆ ಐ ಆಮ್ ಅ ವೆರಿ ಕೂಲ್ ಪರ್ಸನ್ ಅಂತ, ನಾನು ಯಾವಾಗಲೂ ಕೂಡ ತಾಳ್ಮೆನ ಕಳ್ಕೊಳ್ಳಲ್ಲ ಅಂತ. ಆದರೆ ನಿಮ್ಗೆ ಅನ್ಯಾಯ ಆದಾಗ ನೀವು ಅದನ್ನು ಪ್ರತಿಭಟಿಸಿದ್ದೀರಿ ಮತ್ತು ಅದಕ್ಕೆ ಧ್ವನಿ ಎತ್ತಿದ್ದೀರಿ ಸರ್. ಅಂದರೆ ಅನ್ಯಾಯ ಅಂತ ಕಂಡು ಬಂದಾಗ ಸುಮ್ಮನೆ ಕೂರುವಂಥ ಜಾಯಮಾನ ತಮ್ಮದಲ್ಲ, ಅದನ್ನು ತಾವು ಹಲವಾರು ಬಾರಿ ಕಾಲಕ್ಕೆ ತಕ್ಕಂತೆ ಪ್ರದರ್ಶನ ಮಾಡಿದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅದನ್ನು ನಾವು ನೋಡಿದ್ದೀವಿ. ಆದರೆ ಸರ್, ಕನ್ನಡ ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ಸರ್ ಡೆಫಿನೆಟ್ಲಿ ಕೆಲವೊಂದು ಪೊಲಿಟಿಕಲ್ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಕನ್ನಡಿಗರು ಮತ್ತು ಕನ್ನಡಕ್ಕಾಗಿ ನಿಮ್ಮ ಧ್ವನಿ ಸರ್, ನಿಮ್ಮ ಧ್ವನಿ ಕಂಪ್ಯಾರಿಟಿವ್ಲಿ, ಯಾಕಂದರೆ ಕಳೆದ ಬಾರಿ ನೀವೇ ಹೇಳಿದರೆ ನಮ್ಮ ಸಂಸದರು ಸರಿಯಾಗಿ ದನಿ ಎತ್ತಕ್ಕಾಗಿಲ್ಲ ಅಂತ. ಸೊ ಆ ವಿಚಾರದಲ್ಲಿ ಸರ್ ನೀವು ರಾಜಿ ಮಾಡ್ಕೋಬಾರ್ದು ಅನ್ನೋದು ಕನ್ನಡಿಗರ ಒತ್ತಾಸೆ. ಬಿಕಾಸ್ ನೀವು ಬೇರೆ ಬೆಳಗಾವಿ ಕ್ಷೇತ್ರಕ್ಕೆ ಸೀಮಿತ ಅಲ್ಲ, ಇಡೀ ಕರ್ನಾಟಕ ನಿಮಗೆ ಗೊತ್ತಿದೆ. ಹೀಗಾಗಿ ಕನ್ನಡಿಗರ ವಿಚಾರದಲ್ಲಿ ಸರ್ ಡೆಫಿನೆಟ್ಲಿ ಇಡೀ ಕರ್ನಾಟಕ ತಮ್ಮನ್ನು ಎದುರು ನೋಡುತ್ತೆ. ಯಾಕೆ ಅಂತಂದರೆ ಧ್ವನಿ ಎತ್ತೋ ವಿಚಾರದಲ್ಲಿ. ನೋಡಿ, ಕನ್ನಡ ಭಾಷೆ ಅದು ನಮ್ಮ ಮಾತೃಭಾಷೆ ಮತ್ತು ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ಇದ್ದೇ ಇದೆ. ಕನ್ನಡ ನೆಲ ಜಲವನ್ನು ಭಾಷೆಯನ್ನು ರಕ್ಷಣೆ ಮಾಡುವಂಥದ್ದು, ಅದಕ್ಕೆ ಎಲ್ಲ ರೀತಿಯಂಥ ಗೌರವ ಕೊಡುವಂಥ ಕೆಲಸ ನಾನು ಮೊದಲಿಂದ ಮಾಡ್ಕೊಂಡು ಬಂದೀನಿ. ಅದನ್ನು ಮುಂದುವರಿಸುವಂಥ ಕೆಲಸ ನಾನು ಮಾಡ್ತೀನಿ. ಓಕೆ, ಆಲ್ ರೈಟ್ ಸರ್. ಈಗ ಗ್ಯಾರಂಟಿ ಯೋಜನೆಗಳು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಕೂಡ ಗ್ಯಾರಂಟಿ ಯೋಜನೆಗಳು ಅಥವಾ ಜನರಿಗೆ ನೀವು ಏನು ಗ್ಯಾರಂಟಿ ಕೊಟ್ಟಿದ್ದೀರಿ ಅದನ್ನು ಮುಂದಿಟ್ಕೊಂಡು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ. ಚುನಾವಣಾ ಫಲಿತಾಂಶ ಅದು ಬಿಡ್ರಿ ಸರ್, ಈಗ ಮತ್ತೆ ಕಾಂಗ್ರೆಸ್ ಪಾರ್ಟಿ ಅದೇ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಕೊಂಡು ಜನರ ಮುಂದೆ ಹೋಗ್ತಾ ಇದೆ. ಸೊ ಗ್ಯಾರಂಟಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಡೆಫಿನೆಟ್ಲಿ ವರ್ಕೌಟ್ ಆಯಿತು ಮತ್ತು ಅನುಷ್ಠಾನ ಮಾಡಿದ ಮೇಲೆ ಅದನ್ನೇ ಹಿಡ್ಕೊಂಡು ಅವರೀಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ನೀವು ಹಿಂದೆ ಮೆಚ್ಚಿದ ಗ್ಯಾರಂಟಿ ಯೋಜನೆಗಳು ಈ ಬಾರಿ ನಿಮಗೆ ಟಕ್ಕರ್ ಕೊಡ್ತಾವ? ಒಂದು ನಾನು ಹೇಳ್ತೀನಿ, ಅಸೆಂಬ್ಲಿ ಇಲೆಕ್ಷನ್ ಈಸ್ ಎಂಟೈರ್ಲಿ ಡಿಫ್ರೆಂಟ್, ಪಾರ್ಲಿಮೆಂಟ್ ಇಲೆಕ್ಷನ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ. ಮತ್ತು 2023 ಅಸೆಂಬ್ಲಿ ಚುನಾವಣೆ ಇತ್ತು, ಬರೀ ಗ್ಯಾರಂಟಿ ಆಧಾರದ ಮೇಲೆ ಕಾಂಗ್ರೆಸ್ಸು ಗೆದ್ದಿಲ್ಲ. ಬೇರೆ ಬೇರೆ ಕಾರಣಗಳು, ನಿಮ್ಮ ಕಾರಣನೂ ಒಂದಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಆದಂಥ ಕೆಲವೊಂದು ಏನು ಟಿಕೆಟ್ ಹಂಚಿಕೆಯ ಗೊಂದಲ, ಅದೆಲ್ಲ ಕಾರಣದ ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ, ಪಾಸಿಟಿವ್ ಆಗಿ ಅಧಿಕಾರಕ್ಕೆ ಬಂದಿಲ್ಲ. ನೆಗೆಟಿವ್ ಥಿಂಗ್ಸ್ ಆಫ್ ದಿ ಬಿಜೆಪಿ ಅವತ್ತು ಅಧಿಕಾರಕ್ಕೆ ಬಂದದ, ಆಕಸ್ಮಿಕವಾಗಿ ಅಧಿಕಾರಕ್ಕೆ ಬಂದದ. ಆ ಹಿನ್ನೆಲೆ ಹೇಳ್ತೀನಿ, ಈ ಗ್ಯಾರಂಟಿ ಅಸೆಂಬ್ಲಿಗೆ ಎಷ್ಟು ವರ್ಕೌಟ್ ಆಗಿದೆ ಇಲ್ಲ ಅನ್ನೋದು ಮತ್ತೊಂದು ದಿವಸ ನಾನು ಹೇಳ್ತೀನಿ. ಆದ್ರೆ ಈ ಪಾರ್ಲಿಮೆಂಟ್ ಇಲೆಕ್ಷನ್ ದಲ್ಲಿ ದೇಶದ ನೇತಾರು ಯಾರು, ಪ್ರಧಾನಮಂತ್ರಿ ಯಾರು ಅಂತ, ಈಗ ಕಾಂಗ್ರೆಸ್ಸಿನ ನೇತಾರು ಯಾರು ಈಗ ಅವರು ಓಪನ್ ಆಗಿ ಹೇಳ್ಬಿಡ್ಲಿ. ನಾಳೆ ಇವರು ಪಾರ್ಲಿಮೆಂಟ್ ಇಲೆಕ್ಷನ್ ಫೇಸ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು, ಅವ್ರು ಒಂದೇ ಮಾತು ಹೇಳಿ, ರಾಹುಲ್ ಗಾಂಧಿ ನಮ್ಮ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ. ಎಲ್ಲರೂ ಒಂದು ಭಾಷಣದಲ್ಲಿ ಕಾಂಗ್ರೆಸ್ಸಿನ ಕ್ಯಾಂಪೇನ್ದಲ್ಲಿ ರಾಹುಲ್ ಗಾಂಧಿ ನಮ್ಮ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳಿದಾರ ಅವರು? ಹೇಳಿಲ್ಲ. ನೀವು ಸಾಮೂಹಿಕ ನಾಯಕತ್ವ ಪ್ರಧಾನಮಂತ್ರಿ ಅಭ್ಯರ್ಥಿನ ನೀವು ಸೆಲೆಕ್ಟ್ ಮಾಡಕ್ಕಾಗಿಲ್ಲ, ಇನ್ನು ದೇಶ ಏನ್ ಆಳ್ತೀರಿ ನೀವು? ನಾನು ಕೇಳ್ತೀನಿ, ಸಾಮೂಹಿಕ ನಾಯಕತ್ವ ಗಟ್ಟಿ ಹೇಳಿವಿ, ನಮ್ಮ ಸಾಮೂಹಿಕ ನೇತೃತ್ವ ಬರುವುದಿಲ್ಲ. ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೀವಿ ನಾವು. ಇವತ್ತು ಕಾಂಗ್ರೆಸ್ ಹಿಂದೆ ಹೇಳ್ತಿದ್ರು ಇಂದಿರಾ ಗಾಂಧಿ ನಮ್ಮ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್. ಇವತ್ತು ಯಾಕಿಲ್ಲ? ಆ ಶಕ್ತಿ ಯಾಕೆ ಬಂದಿಲ್ಲ ನಿಮಗೆ? ಅಂದ್ರೆ ಲೀಡರ್ಸ್ ಇಲ್ಲ. ಕಾಂಗ್ರೆಸ್ ಬಿಕಮ್ ಲೀಡರ್ಲೆಸ್ ಪಾರ್ಟಿ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ಸರ್, ತಾವು ಇಷ್ಟೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.